ಅದಕ್ಕೆ ಹೇಳೋದು ಹುಸಿ ಕುಡೀರಿ ಅಂತ. ಅದಕ್ಕೆ ಏನು ಲಾಕ್ ಮಾಡ್ತಾ ಇಲ್ಲ, ಎಂಟು ಮಾಡ್ತೀವಿ ಅಂತ ಹಿಂಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಮನ್ನ ಮಂಡ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಸೂಪರ್ ಆಗಿರೋ ಪ್ಲೇಸಿಗೆ ಬಂದಿದ್ದೀವಿ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿಗೆ. ರಾಹುಲ್, ಯಾರಾದ್ರೂ ಬಂದಿದ್ದೀರಿ ಇಲ್ಲಿಗೆ? ನಾವು ಮೊದಲೊಂದ್ಸಲ ಬಂದಿದ್ದೆ, ಆದರೆ ಇದೇ ಪ್ಲೇಸಿಗೆ ಬರ್ತಾವೆ ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಮೊದಲೊಂದ್ಸಲ ಬಂದಿದ್ದೀನಿ ಅಂತ. ಅಪ್ಪ, ನನಗೆ ಇವತ್ತೇ ಫಸ್ಟು ಅನುಭವ ಆಯ್ತಾ ಇರೋದು. ನನಗೆ ಇವತ್ತೇ ಫಸ್ಟು ಅನುಭವ ಆಯ್ತಾ ಇರೋದು. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ, ಬನ್ನಿ. ನಾವು ಬಂದಿರೋದು ಇವತ್ತು ಒಡೆ ಭೈರವೇಶ್ವರ ದೇವಸ್ಥಾನಕ್ಕೆ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ. ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ, ನೋಡೋಣ, ಹತ್ತಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಮಸ್ತಾಗಿರುತ್ತೆ, ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ರಾಹುಲ್, ನಿನಗೆ ಬೆಟ್ಟ ಹತ್ತದ ಮುಖ್ಯನಾ ಇಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತೆ ಅದು ನೋಡೋದು ಮುಖ್ಯನಾ? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋದೇ ಮುಖ್ಯ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅದು ಬಿಟ್ಕೊಡಕ್ ಆಗಲ್ಲ. ಬೆಟ್ಟದ ಮೇಲೆ ಹೋದ್ರು ಮ್ಯಾಚ್ ನೋಡೋದು. ಆದ್ರೂ ನಿಮ್ ಜೊತೆಗೆ ಮ್ಯಾಚ್ ನೋಡ್ತಾ ನೋಡ್ತಾ ಬೆಟ್ಟ ತೋರಿಸ್ತೀವಿ, ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ. ಒಡೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ. ತುಂಬ ಸಖತ್ತಾಗಿದೆ ವೆದರ್ ಮತ್ತು ಪ್ಲೇಸ್ ಎರಡೂ ಕೂಡ. ಎಲ್ಲರೂ ಇಲ್ಲೇ ಕೈ ಮುಕ್ಕೊಂಬಿಡ್ರಪ್ಪ. ತರಿಸ್ಬಿಟ್ಟಿದ್ದಾರೆ ಮರಿ ಕೂದು, ಒಳ್ಳೆ ಬಾಡೂಟ ಇವತ್ತು. ದೇವರು ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ಒಳ್ಳೇದು ಮಾಡ್ಲಿಕ್ಕೇನಪ್ಪ. ಅವ್ರು ಒಂದು ಹೇಳಿದ್ರು, ಸುತ್ತಮುತ್ತ ಒಂದು ಕರಡಿ ಐತಂತೆ, ಫುಲ್ ನೈಟ್ ಎಲ್ಲ ಓಡಾಡ್ತಿತ್ತಂತೆ ಅಂತ. ಅದಕ್ಕೆ ನನ್ನ ಜೀವನ ತೋರಿಸ್ಬೇಕು, ಇಲ್ಲ ಸಿಕ್ಕು ಅಂದೆ. ಜೀವನ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಏನು ಮಾತಾಡಕ್ ಆಗುದಿಲ್ಲ, ಅಷ್ಟೇ ಅಷ್ಟೇ. ಕೈ ಮುಗಿತೀನಿ. ಅದಕ್ಕೆ ಅಕ್ಕನಿಗೆ ಹೇಳಿದೀನಿ, ಅಕ್ಕ ಇಲ್ಲೊಂದು ಸಿಕ್ಕು ಹಿಡ್ಕೊಂಡಿದೀವಿ ಅಂತ. ತುಂಬಾ ಜನ ಹೋಗ್ತಾ ಇದಾರೆ ಆಲ್ರೆಡಿ. ತುಂಬಾ ಚೆನ್ನಾಗಿದೆ ಒಂಥರ ಪ್ಲೇಸು. ನೀವು ಬಂದು ವಿಸಿಟ್ ಮಾಡಿ ಒಂದ್ಸಲಿ. ಯಾರು ಬಂದಿದ್ರೆ ಕಮೆಂಟ್ ಮಾಡಿ. ಬೇಳೆ ದೋಸೆ ಮುಖ ತೋರಿಸಲಿಲ್ಲ. ಬೆಟ್ಟಕ್ಕೆ ಬಂದ್ರು ಅವರೆಕಾಳು ದೋಸೆ ಬಿಡುದಿಲ್ವಲ್ಲ. ಯಾರಣ್ಣ ಅವ್ನ ಜೀವನ ಅಣ್ಣ ಮಾಡೋದು. ಸುಧಾ, ಯಾವ ತರ ಬಂದಿದ್ಯಾ ದೇವಸ್ಥಾನಕ್ಕೆ? ಇದಕ್ಕೆ ಇದೇ ಫಸ್ಟ್ ಚೆನ್ನಾಗಿದ್ಯಾ ವೆದರ್? ಮೇಲ್ಕೋಟೆ ದೇವಸ್ಥಾನ ನೋಡಿದ್ರೆ ಜೀವನ್, ಮಟನ್ ಊಟ ಕೆಳಗೆ ಮೇಲಲ್ಲ, ಫಸ್ಟ್ ಸ್ಪೀಡಾಗಿ ಹೋಯ್ತಿದ್ಯಾ. ಭಕ್ತಿ ಜಾಸ್ತಿ ಆಗ್ಬಿಟ್ಟದೆ, ಅದಕ್ಕೆ ಓಡ್ತಾವನೆ. ಜೀವನ ಹೆಂಗಾಗ್ಬಿಟ್ಟಂದ್ರೆ ಎಲ್ಲಿ ಗಮ್ಮಂತದ ಆ ಸೈಡ್ ಓಡ್ತಾನೆ. ತುಂಬ ನೀಟಾಗಿದೆ, ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅವಾಗ ಕ್ಲೀನು ಮಾಡಿಸ್ತಾರೆ ಅನಿಸ್ತದೆ. ಸುಸ್ತಾಗ್ತಾ ಇದೆ. ಸುಸ್ತ ನೋಡಿ, ಅಂತ ಕಾರ್ಮಿಕರಿಂದನೇ ಇಷ್ಟೊಂದು ಸ್ವಚ್ಛ ಆಗಿರೋದಿಲ್ಲ. ನಾವಿನ್ನೂ ಹತ್ತುತ್ತಾ ಇದ್ದೀವಿ. ಆಗ್ಲೇ ನಮ್ಮೂರವರೆಲ್ಲ ಹೇಳ್ತಿದ್ದಾರೆ, ಅಣ್ಣ ಚೆನ್ನಾಗೈತೆ ಮೇಲ್ಗಡೆ. ಓಕೆ, ಓಕೆ, ನಾವಂದ್ರೆ ನೋಡ್ಕೊಂಬತ್ತೀವಿ. ನಾವು ಫಸ್ಟ್ ಟೈಮ್ ಐತಾ ಇರೋದು. ಅಕ್ಕ ಗಿರೀಶಣ್ಣ, ನಿಧಾನ, ಇಲ್ಲೇನೋ ಜಾರಿದ್ರೆ ಕೆಳಗಿರ್ತಿ. ಕೆಳಗಡೆ ಹೊಡೆ. ಗಂಟೆ ಸದ್ದು ಕೇಳ್ತಾ ಇದೆ. ಎಲ್ರು ಹೋಗ್ತಾರೆ, ಸುಸ್ತಾಗೈತೆ. ಬೆಳಗ್ಗೆ ಊಟ ಮಾಡಿದ್ದು ಮಧ್ಯಾಹ್ನ ಆಗ್ಬಿಟ್ಟೈತೆ. ಬಂಡೆ ನೋಡಿದ್ರೆ ನಮ್ಮೇಲೆ ಬೀಳೋ ಥರ ಇದೆ. ಶ್ರೀ ಒಡೆ ಭೈರವೇಶ್ವರ ಸ್ವಾಮಿ ರಾಮನೆ, ನಮ್ಮ ಮಾಚನಹಳ್ಳಿ.
ಕೋತಿಗಳೆಲ್ಲ ತುಂಬ ಇದ್ದಾವೆ, ಅದರಲ್ಲಿ ಈ ಕೋತಿಗಳು ಇದ್ದಾವೆ ಸ್ವಲ್ಪ. ಇವು ನಮ್ಮೂರು ಕೋತಿಗಳು. ನಮಗೆ ಟ್ರೋಲ್ ಮಾಡ್ತವ್ರೆ. ಶಶಾಂಕು ಹನುಮಂತಣ್ಣಂಗೆ ಕಾಯಿ ಕೊಡಕ್ಕೆ ಹೋಗೋಣ, ಇಸ್ಕೊಳತ್ತೆಲ್ಲ ನೋಡೋಣ ಇರಿ. ಇದರ ತುಂಬ ಚೆನ್ನಾಗಿದೆ. ಬಂಡೆಗಳ ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೂ ಏನು ಬರಲ್ಲ ತಾನೇ ಅಣ್ಣ, ಭಯ ಆಗುತ್ತೆ. ನೀನು ನಂಬಿ ಬೇರೆ ನಾವು ಬದಾವಿ, ಹೆಚ್ಚು ಕಮ್ಮಿ ಮಾಡಲ್ಲ ತಾನೇ ನೀನು? ನಾನೇನು ಹೆಚ್ಚು ಕಡಿಮೆ ಮಾಡಲ್ಲ, ನೀವು ಮಾಡ್ಕೊಬಿಡಿ ಅಷ್ಟೇ. ನೋಡಿ ಕುಂಕುಮ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ನಾನು ಆವಾಗಲೇ ಹೇಳಿದೆ, ಆ ಕೋತಿಗಳು ನೋಡಿ ಇಲ್ಲಿರೋ ಕೋತಿಗಳೆಲ್ಲ ಭಯ ಬೀಳ್ತಾವೆ. ಯಾಕೆ ಅಂದರೆ ನಮ್ಮೂರು ಕೋತಿಗಳು ನೋಡಿ ಅಂತ. ಇಲ್ಲಿ ನೋಡಿ ಈಗಾಗಲೇ ಬಂದ ತಕ್ಷಣ ಮರ ಹತ್ತಕ್ಕೆ ಹೋಗೋಣ ಇವನು. ಲೋ ಮಗ, ಎಲ್ಲಾದ್ರೂ ಏನಾದ್ರು ಒಂದು ಮಾಡ್ತಾ ಇರ್ಬೇಕಲ್ವ ಶಶಾಂಕ ನೀನು? ಹೌದು ಅಣ್ಣ, ಎಲ್ಲರ ಥರ ಇದ್ರೆ ಏನು ಚಂದ, ಡಿಫ್ರೆಂಟ್ ಆಗಿರ್ಬೇಕು. ಊಟಕ್ಕೆ ಟೈಮ್ ಆಯ್ತು ಅಂತ ಎದ್ದು ಬಿದ್ದು ಓಡ್ತವ್ರೆ ಎಲ್ಲ. ಈ ದೇವಸ್ಥಾನಕ್ಕೆ ಬಂದ ರೀಸನ್ ಏನಪ್ಪ ಅಂದರೆ ಅದನ್ನೇ ಬಿಟ್ಬಿಟ್ಟು ಹೇಳೋದನ್ನೇ ಬಿಟ್ಬಿಟ್ಟಿದ್ದೀವಿ. ನಮ್ಮಕ್ಕ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರಿ ಇಲ್ಲೇ, ಅದಕ್ಕೋಸ್ಕರ ಬಂದಿದ್ದು. ಆ ನೆಪದಲ್ಲಿ ದೇವ್ರನ್ನ ನೋಡಿದೀವಿ, ತುಂಬಾ ಖುಷಿಯಾಗಿದೆ. ಮನೆ ಮೂಮೆಂಟಲ್ಲಿ ಓಡ್ ಬಂದಿದ್ದಾಯ್ತು. ಬರೋದಿಲ್ಲ ಅಂದ್ಬಿಟ್ಟು ಅಣ್ಣವರು ಮನೆ ಮೂಮೆಂಟ್ ಅಲ್ಲಿ ಓಡ್ ಬಂದಿರೋದು. ಆಕ್ಚುಲಿ ನನಗೆ ಬರಕ್ ಇಷ್ಟ ಇರಲಿಲ್ಲ. ದೂರ ಒಂದು 50 ಕಿಲೋಮೀಟರ್ ಇದೆ ನಮ್ಮ ಊರಿಂದ ಈ ಬಿಸಿಲಲ್ಲಿ ಅಂತ. ಬಟ್ ಹುಡುಗರೆಲ್ಲ ಚೆನ್ನಾಗಿರುತ್ತೆ ಅಂದ್ರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಅದಕ್ಕೋಸ್ಕರ ಬಂದಿದ್ದಕ್ಕೆ ಖುಷಿ ಇದೆ. ತುಂಬಾ ಒಳ್ಳೆ ಪ್ಲೇಸಿಗೆ ಬಂದಿದೀವಿ ಅಂತ. ಈಗ ಎಣ್ಣೆ ಕೊಡ್ತಾವ್ರೆ, ಕುಡಿಗೆ ಬೈತಾವೆ. ಬರೀ ಇಂಥದೆಯ ಮೋರು ನಮ್ಮ ಬ್ರದರ್ ಆಗ್ಬೇಕು. ವಿಡಿಯೋಸ್ಗಳು ನೋಡ್ತಾ ಇರ್ತೀರಾ, ಏನ್ ಅನ್ಸುತ್ತೆ ನಿಮ್ಗೆ? ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಿದೀಯಾ? ಓಕೆ, ಏನಿದೆ ಎಲ್ಲ ಲೈಕ್ ಮಾಡ್ತಿದ್ರೆ ಸುಮಾರು ಜನ, ಎಲ್ಲೋ ಯೂಟ್ಯೂಬಲ್ಲೆಲ್ಲ ಸುಮಾರು ಜನ ನೋಡಿ ನಮ್ಮ ಸುಭಾಷ್ ಚೆನ್ನಾಗಿ ಮಾಡ್ತಾರೆ ವಿಡಿಯೋನ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಡು. ಸಬ್ಸ್ಕ್ರೈಬ್ ಆಗಿ. ಕಲಾವಿದ ಕಾರಣ, ನಮಸ್ಕಾರ ಕಾರಣ, ನೀನು ನೋಡಿ ನನ್ನ ಎಂಟ್ರಿಗೆ ಬಿರುಗಾಳಿ ಶುರು ಆಗಿದೆ ಅಲ್ವಾ ರಾಹುಲ್? ಇವ್ರೆ ಉಸ್ತುವಾರಿ ಫಂಕ್ಷನ್ಗೆ ಏನೋ ಶಶಾಂಕ್ ಹೇಳಿದ್ದೇನೆ. ಯಾವ್ದಪ್ಪ ಅಣ್ಣ ಹೇಳಿದ್ದೀನಿ, 2 ಮರಿ ಹೊಡೆದ್ರಿ ಅಂತ ಹೇಳಿದ್ದೀನಿ. ಬಾಡಿಲ್ಲ ಅಂದ್ರೆ ಅಲ್ಲಿ ಬಲಗಾಲು ಇಡಲ್ಲ ಈ ನನ್ನ ಮಗ. ಪ್ರಸಾದ ಬಂತು. ಗೋವಿಂದ ತಿರುಪತಿ ಶಶಾಂಕ್ ಪ್ರಸಾದ ಕಣ, ಸ್ವಲ್ಪ ಇಸ್ಕೋಬೇಕು. ಎಲ್ರು ಹೊರಗಡೆ ನಿಂತಿದ್ರೆ ನನ್ನ ಮಕ್ಳು ಇನ್ನೂ ಊಟ ಕೊಟ್ಟಿಲ್ಲ, ಆಗ್ಲೇ ಬಂದು ಕೂತಾರ ನೋಡಿ. ರಾಹುಲ ಏನಲ್ಲ ಇನ್ನೂ ಊಟ ಬಡಿಸಿಲ್ಲ, ಆಗ್ಲೇ ಬಂದು ಕೂತಿದ್ರಲ್ರ, ಏನ್ರ ನೀವು? ನಾವ್ಯಾಕೆ ಲೇಟ್ ಮಾಡೋದು, ನಾವು ಕೂತ್ಕೊಬೋಣ ಬನ್ನಿ. ಭರ್ಜರಿ ಊಟ ಬಂದಾಯ್ತು. ರಾಹುಲ್ ಬ್ಯಾಟಿಂಗ್ ಶುರು ಮಾಡಿದ್ದಾನೆ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು, ಅದ್ರ ಜೊತೆಗೆ ಈ ಬಾಡೂಟದ ಮ್ಯಾಚು ಸಖತ್ತಾಗಿ ಸೆಂಚುರಿ ಹೊಡೆದು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಊಟ ಶುರು ಮಾಡ್ತಾ ಇದ್ದೀವಿ. ಸುಧಾಕರ್ ಅವರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. 100 ಹೊಡಿತೀರಾ ಸುಧಾಕರ್ ಅವರೇ? ನೋಡಿ ನಾವೆಲ್ಲ ಊಟ ಮಾಡಾಯ್ತು. ಊಟ ಹೆಂಗಿತ್ತು ಮಗ? ಅಣ್ಣ ಊಟ ಮಾತ್ರ ಸೂಪರು. ಯಾರೋ ಮಂಡ್ಯದೊಂದು ಮಾಡಿದ್ದ ಅನಿಸ್ತದೆ. ಮಂಡ್ಯದ ಐಟಮ್ ಸೂಪರಾಗಿ ಮಾಡಿದ್ದ. ಆದ್ರೂ ಮೊಟ್ಟೆ ಪಲ್ಯ ಅಂತಿದ್ದಲ್ಲ, ಅದಂತೂ ಇನ್ನೂ ಸೂಪರು. ಮಟನ್ ಸಕ್ಕತ್ತಾಗಿತ್ತು. ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಯಾವ ಥರ?
ಇದೇ ಫಸ್ಟ್ ಟೈಮ್. ಹೌದಾ? ನಾವು ಬೆಟ್ಟ ಎಲ್ಲ ಹತ್ತಿದ್ವಿ, ಸಖತ್ತಾಗಿತ್ತು. ನೀವೇನು ಹತ್ತಿಲ್ಲ? ನಾವು ಹತ್ತಿದ್ರಾ? ಹತ್ಬಿಡ್ಕಂದ್ರೆ ಚೆನ್ನಾಗಿತ್ತಲ್ಲ ಒಂಥರ ದೇವಸ್ಥಾನ. ಬನ್ನಿ, ತುಂಬಾ ಚೆನ್ನಾಗೈತೆ ದೇವಸ್ಥಾನ. ಯಾರು ಬಂದಿಲ್ಲ ಮಿಸ್ ಮಾಡಿದೆ, ಬನ್ನಿ. ಪ್ಲೇಸ್ ಯಾವುದು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೌದಲ್ವಾ? ಒಡೆ ಭೈರವೇಶ್ವರ ಮಾತ್ರ ಫುಲ್ಲು ಹೆಂಗ್ ಕಾಣಿಸುತ್ತೆ, ಎಲ್ಲ ಬಂದ್ಬಿಟ್ಟಿದೀವಿ ಅನ್ಸುತ್ತೆ. ಊಟ ಮಾಡ್ಬಿಟ್ಟು ಓಡ್ ಬಂದು ಕೂತಿದ್ದೀರಾ ಅಲ್ಲೇ. ಮ್ಯಾಚ್ ಶುರು ಆಯ್ತಾ? ಪರವಾಗಿಲ್ಲ, 1 ರನ್ ಮ್ಯಾಚ್ ಶುರು ಆಗಿದೆ. ಮ್ಯಾಚ್ ನೋಡಿದ್ರೆ ಇರಕ್ಕಾಗಲ್ಲ ನಾವು, ಹಂಗಾಗಿ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ವೈಟ್ ಮಾಡಿ. ಈ ದೇವಸ್ಥಾನಕ್ಕೆ ಬಂದಿದ್ದು ಒಂಥರ ಚೆನ್ನಾಗಿತ್ತು. ಗಾಳಿ ಬೀಸ್ತಾ ಇದೆ, ಸಕ್ಕತ್ತಾಗಿದೆ. ಹೊರಡೋ ಟೈಮ್ ಆಯಿತು, ಊಟನೂ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಓಡ್ತಾ ಇದ್ದಾರೆ. ಸುಧಾಕರ ಗಾಡಿ ತಂದಿದ್ದೆ, ಅವನ ಗಾಡಿಯಲ್ಲಿ ನಾನು ಓಡ್ತೀನಿ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ಸುಧಾಕರ ಬಾಡಿಗೆ ಗಾಡಿ ತಂದ್ಬಿಟ್ಟಿದ್ದ, ಸರಿ. ಬಟ್ ನಾವು ಸೈಲೆಂಟಾಗಿ ಓಡ್ಬಿಡ್ತಾ ಇದ್ದೀವಿ. ರಾಹುಲ್ ಒಂಥರ ಚೆನ್ನಾಗಿತ್ತಲ್ಲ ನಮ್ಮ ಪ್ಲೇಸು? ಚೆನ್ನಾಗಿತ್ತು ಮಾತ್ರ. ಒಳ್ಳೆ ಊಟ. ಸುಧಾಕರ್ ಹಂಗಿದೆ ಊಟ? ಸೂಪರು. ಸೈಕ್ಲೆಲ್ಲ ಬೈಕ್ ಆ ಥರ ಬಿಟ್ಬಿಟ್ಟು ಕಾಡಿದ್ರೆ ಅವರು ಟೆಂಪೋನಲ್ಲಿ ಬರ್ತೀನಿ ಅಂತ ಎಲ್ರಿಗೂ ಯಾಮಾರಿಸ್ಬಿಟ್ಟು ನಾವು ಬಂದ್ಬಿಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಜರ್ನಿ ಮಾಡೋಣ. ಓಕೆ, ಬಾಯ್.